ಇದು ಸ್ಟಾರ್ ಬಕ್ಸ್ ನ ಎಗ್ ವೈಟ್ ಅಂಡ್ ಚಿಕನ್ ಮಲ್ಟಿಗ್ರೈನ್ ಕೊಸೈಂಟ್ ಅಂತೆ 380 ರೂಪಾಯಿನ ಕೊಟ್ಟಿದೀವಿ. ಈ ಕಡೆ ಸೈಡ್ ನಮ್ದು ಸ್ಟಾರ್ ಬಕ್ಸ್ ನ ಕೋಲ್ಡ್ ಕಾಫಿ ಇದೆ, ಈ ಕಡೆ ಸೈಡ್ ಆಲ್ಡ್ ಕಾಫಿ ಕ್ಯಾಪೆಚಿನೋ ಇದೆ. 2,050 ರೂಪಾಯಿ ಅಷ್ಟೇ ಗೈಸ್. ಇದು ಸ್ಯಾಂಡ್ವಿಚ್ ನೋಡು, 420 ರೂಪಾಯಿ ಒಂದು ಸ್ಯಾಂಡ್ವಿಚ್. ಒಳಗಡೆ ಚಿಕನ್ ಮತ್ತೆ ಆಮ್ಲೆಟ್ ಹಾಕೋರೆ, ಎಗ್ ವೈಟ್ ಪಾಯಸ ಮಾಡ್ಕೋತಾನೆ. ಶುಗರ್ ಫ್ರೀ ಮಿಂಟ್ ಸೂಪ್ ಅವನ್ ಇದು ಚಾಕ್ಲೇಟ್ ಬೈಟ್ಸ್. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅವತ್ತೇ ಹೇಳ್ದೆ ಅಲ್ವಾ, ಪವನ್ ಯಾವುದೇ ವಿಷಯನೇ ಆದ್ರೂ ಜಗಳ ಆದ್ರೂ ಮನ್ಸಿಗೆ ತಗೊಳಲ್ಲ. ತುಂಬಾನೇ ಮುಗ್ದು ಮನಸ್ಸಿನ ಪುಟ್ಟ ಬಾಲಕ. ಅವಾಗ ಮುನ್ಸ್ಕೋತಾನೆ ಜಗಳ ಆಡ್ತಾನೆ ಅಷ್ಟೇ. ನೋಡಿ ಅವತ್ತು ನಾನು ಕಾರೇ ಓಡಿಸೋದಿಲ್ಲ ಅಂತ ಅಷ್ಟೆಲ್ಲ ವಾದ ಮಾಡ್ದ. ನೋಡಿ ಪಕ್ಕದಲ್ಲಿ ಕೂತ್ಕೊಳ್ಳೋಕೆ ಗೈಸ್, ಇವನೇ ಓಡಿಸು ಅಂದ್ಬಿಟ್ಟು ಇದ್ ಮಾಡ್ಬಿಟ್ಟು ಕೊಟ್ಟಿದ್ದು. ಇವತ್ ನೋಡಿ ಎಷ್ಟು ಖುಷಿಯಿಂದ ನಮ್ ಕಾರ್ನ ಓಡಿಸ್ತಿದ್ದಾನೆ. ಅದು ನಮ್ ಕಾರು ಪವನ್, ನನ್ ಕಾರ್ ಅಲ್ಲ ಗೈಸ್, ಇದು ನಮ್ಮೆಲ್ಲರ ಕಾರು, ಪವನ್ ಕಾರು. ಹೆಚ್ಚು ಕಮ್ಮಿ ಹೇಳ್ಬೇಕಂದ್ರೆ ನಿನ್ಗಿನ್ ಜಾಸ್ತಿ ನಾನೇ ಓಡಿಸಿ. ಪವನ್ ಅಂದ್ರೆ ಕ್ಯೂಟ್ ಮಚ್ಚ, ಪವನ್ ಅಂದ್ರೆ ಸ್ವೀಟ್. ಸುಮ್ಮನಿರಪ್ಪ. ನಾನು ಆಗ್ಲೇ ಕಂಟೆಂಟ್ ವಾರ್ನಿಂಗ್ ಕೊಟ್ಟಿದ್ದೀನಿ. ಯಶವಂತ್ ಬಂದ್ರೆ ನಾನು ಕೊಟ್ಬಿಡ್ತೀನಿ ಕಾರ್ನ ಅಂತ. ಯಶವಂತ್ ಎಲ್ಲ ಹೋಗಿದ್ದಾನೆ, ಬಂದ್ರು ಬರ್ಬೋದು, ಲೇಟ್ ಆಗುತ್ತೆ, ಪರವಾಗಿಲ್ಲ. ಯಾವಾಗ ಬಂದ್ರು ಅಷ್ಟೇ. ಶೆಟ್ ಏನ್ ಬಾರೋ ಹೋಗ್ತಾರೆ ಇರು, ಒಂಚೂರು ಎಡ್ಕೋ ಹೋಗ್ತಾರ ಬಾರೋ, ಪಾಸ್ ಆಗುತ್ತೆ. ಇರಲ್ಲ ಹೋಗತ್ತಿರೋ ಮುಂಡಿಗೆ ಹೊಂಟ್ಬಿಡು. ಆಮೇಲೆ ಎಲ್ಲ ಕಣಿರು ಹೋಗುತ್ತೆ. ಸೊತ್ತೆ ಇರೋದು ಕಾಡಿ, ಇದು ರೋಡ್ ಯಾವುದು ಯಾವುದು ಅಂತ ನಮ್ಮೂರ್ ರೋಡ್ ನಮಗ್ ಗೊತ್ತಿರಲ್ವಾ. ಹೋಗುತ್ತೆ. ಗೈಸ್ ನಾನು ಮತ್ತೆ ಪವನ್ ಇವಾಗ ಸ್ಟಾರ್ ಬಕ್ಸ್ಗೆ ಹೋಗ್ತಿದೀವಿ. ಸ್ಟಾರ್ ಬಕ್ಸ್ ಅಲ್ಲಿ ಹೋಗ್ಬಿಟ್ಟು ಕಾಸ್ಟ್ಲಿ ಕಾಫಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಕುಡಿತೀವಿ. ಮತ್ತೆ ಸ್ಟಾರ್ ಬಕ್ಸ್ ಅಲ್ಲಿ ಯಾವತ್ತೊಂದು ಸ್ನ್ಯಾಕ್ಸ್ ತಿಂದಿಲ್ಲ ನಾನು. ಸ್ಟಾರ್ ಬಕ್ಸ್ ಅಲ್ಲಿರೋ ಸ್ನ್ಯಾಕ್ಸ್ ನ ತಿನ್ನೋಣ. ಸ್ಯಾಂಡ್ವಿಚ್ಚು ಎಲ್ಲ ಕಾಸ್ಟ್ಲಿ ಇರುತ್ತೆ ಗೈಸ್, ಪಪ್ಸು ಎಲ್ಲ. ಸೊ ಸ್ಟಾರ್ ಬಕ್ಸ್ ಅಲ್ಲಿ ಇವತ್ತು ಸ್ನ್ಯಾಕ್ಸ್ ನ ತಿಂದು ಸ್ಟಾರ್ ಬಕ್ಸ್ ನ ಇವತ್ತು ರಿವ್ಯೂ ಮಾಡ್ತೀವಿ ಗೈಸ್. ಮೇನ್ ಆಗಿ ಸ್ಟಾರ್ ಬಕ್ಸ್ ಕಾಫಿ ತುಂಬಾನೇ ಫೇಮಸ್ ಅಲ್ವಾ ಪವನ್, ಕಾಸ್ಟ್ಲಿ ಕಾಫಿ. ಅದಕ್ಕೆ ಆನೆಸ್ಟ್ ರಿವ್ಯೂನ ಕೊಡ್ತೀವಿ. ನಾನು ಫಸ್ಟ್ ಟೈಮ್ ಸ್ಟಾರ್ ಬಕ್ಸ್ ಅಲ್ಲಿ ತಿಂದಿಲ್ವಾ? ಫಸ್ಟ್ ಟೈಮ್ ಪವನ್ ಫಸ್ಟ್ ಟೈಮ್ ಸ್ಟಾರ್ ಬಕ್ಸ್ ಬರ್ತಿದ್ದಾನೆ. ಇಷ್ಟಪಡ್ತಾನ ಇಲ್ವಾ ನೋಡೋಣ ಬನ್ನಿ. ಗೈಸ್ ನಾನು ಮತ್ತೆ ಪವನ್ ಇವಾಗ ಸ್ಟಾರ್ ಬಕ್ಸ್ಗೆ ಬಂದ್ವಿ. ಬನ್ನಿ ಇವಾಗ ಹೋಗ್ಬಿಟ್ಟು ಸ್ಟಾರ್ ಬಕ್ಸ್ ಅಲ್ಲಿ ಆರ್ಡರ್ ಮಾಡೋಣ, ಕಾಫಿ ಮತ್ತೆ ಸ್ನ್ಯಾಕ್ಸ್ ನ ತಿನ್ನೋಣ. ನೈಟ್ ಬಂದಿದೀವಿ ನಾವು ಇವತ್ತು. ಗೈಸ್ ನಾನು ಮೊದಲೇ ಹೇಳ್ದಂಗೆ ಸ್ಟಾರ್ ಬಕ್ಸ್ ಅಲ್ಲಿ ಕಾಸ್ಟ್ಲಿ ಐಟಮ್ಸ್ ಇರುತ್ತೆ. ಮಶ್ರೂಮ್ ಮೆಲ್ಟ್ ಸ್ಯಾಂಡ್ವಿಚ್ 290 ರೂಪಾಯಿ. ಕಾಫಿ ಯಾವ್ದು ಹೇಳ್ತೀಯ ಪವನ್, ಕೋಲ್ಡ್ ಕಾಫಿನಾ ಹಾಟ್ ಕಾಫಿನಾ? ಕೋಲ್ಡ್. ನಾನು ಮತ್ತೆ ಪವನ್ ಈಗ ಯಾವ ಕಾಫಿ ಆರ್ಡರ್ ಮಾಡೋದು ಅಂತ ನೋಡ್ತಿದೀವಿ. ಸ್ಟಾರ್ ಬಕ್ಸ್ ಅಲ್ಲಿ ಕೋಲ್ಡ್ ಬೆವರೇಜಸ್ ಅಲ್ಲಿ ಇಷ್ಟೆಲ್ಲ ಆಪ್ಷನ್ ಇದೆ ನಮ್ಗೆ. ಸಿಗ್ನೇಚರ್ ಕೋಲ್ಡ್ ಬ್ರೀವಾ, ಸ್ಪೈಸ್ಡ್ ಕ್ಲಾಸಿಕ್ ಹಾಟ್ ಕಾಫಿ ಸ್ಟಾಕ್ ಇಲ್ಲ. ಕ್ಲಾಸಿಕ್ ಐಸ್ಡ್ ಕಾಫಿ ಒಂದು ಅದ ಕ್ಲಾಸಿಕ್ ಐಸ್ಡ್ ಫಸ್ಟ್ ಇದೆಲ್ಲ ಅಂತ ಗೊತ್ತಾ ನಿನ್ನ ಕ್ಯಾಫೆಚಿನೋ ಹೇಳು. ಒಂದು ಕ್ಲಾಸಿಕ್ ಐಸ್ಡ್ ಕಾಫಿ, ಒಂದು ಕ್ಯಾಫೆಚಿನೋ ಹಾಟ್. ಇದು ಪವನ್ ಸ್ನ್ಯಾಕ್ಸ್ ಅಲ್ಲಿ ನೋಡಿ ಏನ್ ಬೇಕು ಗೈಸ್. ಸ್ನ್ಯಾಕ್ಸ್ ಅಲ್ಲಿ ಪಿಕೋ ಅಂದ್ರೆ ಸ್ಮಾಲ್ ಬರುತ್ತಾ? ಪಿಕೋ ಇಲ್ವಾ? ಶಾರ್ಟ್ ಕೊಡಿ. ಎರಡರಲ್ಲೂ ಪಿಕೋ ಇಲ್ವಾ? ನಂದ್ರಲ್ಲಿ ಪಿಕೋ ಆಪ್ಷನ್ ಇಲ್ಲ. ಶಾರ್ಟ್ ಕೊಡಿ. ಒಂದು ಸ್ನ್ಯಾಕ್ಸ್ ನೋಡಿ ಏನ್ ಬೇಕು. ಈ ಸ್ನ್ಯಾಕ್ಸ್ ಅಲ್ಲಿ ನಮ್ಗೆ ಇಲ್ಲಿ ಏನಿದು ಕ್ರೀಮಿ ಕಾರ್ನ್ ಪಾಕೆಟ್ ಅಂತಿದೆ. ಇಲ್ಲಿ ಸ್ಯಾಂಡ್ವಿಚ್ ಇದೆ. ಪವನ್ ಇಲ್ಲಿ ಸ್ಯಾಂಡ್ವಿಚ್ ನೋಡು, 420 ರೂಪಾಯಿ ಒಂದು ಸ್ಯಾಂಡ್ವಿಚ್. 420 ಪವನ್. ಇದೇನೋ ನೋಡಕ್ ಚೆನ್ನಾಗೈತೆ, ಅದೇ ಅಣ್ಣ. ಬ್ಲೂಬೆರಿ ಮಫಿನ್ ಕೊಡೋದು ಸ್ವೀಟ್. ಸ್ಮೋಕ್ಡ್ ಚಿಕನ್ ಅಂಡ್ ಸಾಲ್ಮಿ ಸ್ಯಾಂಡ್ವಿಚ್, ಸಲಾಮಿ ಸ್ಯಾಂಡ್ವಿಚಾ ಇದೆಲ್ಲಣ್ಣ? ಇದೆ ಸಾಕಾ? ಬೇರೆ ಬೇಡವಾ? ಎಗ್ ವೈಟ್ ಅಂಡ್ ಚಿಕನ್ ಇನ್ ಮಲ್ಟಿಗ್ರೇನ್ ಕ್ರೋಸೆಂಟ್ ಇದು ಹೇಳ್ಬಿಡೋಣ. ಒಳಗಡೆ ಮೋಸ್ಟ್ಲಿ ಏನ್ ಇರಲ್ಲ ಅನ್ಸುತ್ತೆ. ಚಿಕನ್ ಅಂತ ಹಾಕಿರಲ್ಲ. ಮತ್ತೆ ಅದೇ ಹೇಳು, ದೊಡ್ಡದಾಗೈತೋ. ಸರ್ ಎಗ್ ವೈಟ್ ಅಂಡ್ ಚಿಕನ್ ಇನ್ ಮಲ್ಟಿಗ್ರೇನ್ ಕ್ರೋಸೆಂಟ್ ಇದೆಯಲ್ಲ, ಅದೊಂದು ಕೊಡಿ. ನಾನು ನೀನು ಹೊಂದಿಸ್ಕೊಂತಾನೆ. ನಾವು ಸ್ಕೂಲ್ಗೆ ಹೋಗಿದ್ದು ಒಳ್ಳೇದಾಯ್ತು. ಇವತ್ತು ಇಂಡಿಪೆಂಡೆನ್ಸ್ ಡೇ. ಇದೇನು ಚಾಕ್ಲೇಟ್ ಐತೆ ಪವನ್? ಟ್ರಫಲ್ ಪೇಸ್ಟ್ರಿ. ಅದು ಪೇಸ್ಟ್ರಿ ಕೇಕಾ? ಚಾಕ್ಲೇಟ್ ಟ್ರಫಲ್ ಚೀಸ್ ಕೇಕ್ ತರ. ಇದೇನಿದು? ಕುಕೀಸ್. ಇಷ್ಟು ದೊಡ್ಡ ಐತೆ. ಆಲ್ಮಂಡ್ ಕುಕೀಸು ಮತ್ತೆ ಇದು ಆಲ್ಮಂಡ್ ಬಟರ್ ಸ್ಕಾಚ್. ಕುಕಿಗೂ 300 ರೂಪಾಯಿ ಐತೆ, ಇದಕ್ಕೂ 380 ಐತೆ.
ಈ ಬ್ರೆಡ್ಗೆ 330 ರೂಪಾಯಿ ಐತೆ. ಬನಾನಾ ಚಾಕ್ಲೇಟ್ ಕೇಕು ಲೆಮನ್ ಲಾಫ್ ಕೇಕ್ ಅದು ಸಾಕ್ತಾನೆ 3 ಐಟಮು. ಸಾಕು ಈಸಿ ಬೇಡ್ಸ್ಗೆ ಆರ್ಡರ್ ಮಾಡಿರೋ ದುಡ್ಡಲ್ಲಿ. ಸ್ಟಾರ್ಬಕ್ಸ್ ಹೆವಿ ಕಾಸ್ಟ್ಲಿ ಇದೆ ಅಣ್ಣ. ಆಯ್ತಾ? ಮತ್ತೆ ಒಂದು ಇದು ಎಗ್ ವೈಟ್ ಅಂಡ್ ಚಿಕನ್ ಮಲ್ಟಿಗ್ರೇನ್ ಕ್ರೋಸೆಂಟ್ Total amount 924. ಏನ್ಸ ಪವನ್ ನೋಡಿ ಗೈಸ್, ಒಳ್ಳೆ ದುಡ್ಡು ಇಟ್ಟವನೆ. ಮತ್ತು ಚೇಂಜ್ ಆಯ್ತಲ್ಲ ಕೊಡಿ. ಅದೇನೆ ಕೊಟ್ನಲ್ಲ, ಅಲ್ಲಿ ಜವಾಬ್ ಕೊಡ್ರಿ. 30 ಅಷ್ಟೇ ಇರುತ್ತೆ. ಐ ಕೊಡ ಚೇಂಜ್ ಕೊಡ್ತಾರೆ. ಇವನ್ ತರ ಆಡ್ಬೇಡ ಪವನ್, ಕರೆಕ್ಟಾಗಿ ಲೆಕ್ಕ ಹಾಕಿದ್ಯಾ? ಅದಕ್ಕೆ ಇನ್ನೊಂದ್ಸಲ ಲೆಕ್ಕ ಹಾಕೋಣ ಅಂತಾನೆ ಕೊಟ್ಟಿದ್ವಿ. 1000 ಕೊಡು ಗೈಸ್. ಪವನ್ ಸ್ವಲ್ಪ ಮ್ಯಾಕ್ಸ್ ಅಲ್ಲಿ ಬೇಕು, ಅದಕ್ಕೆ ನೋಡ್ಕೊತಾ ಇದೀನಿ ಕ್ಲೀನಾಗಿ ಲೆಕ್ಕ ಹಾಕ್ತಾನ. ಪವನ್ ನಾವು 1000 ರೂಪಾಯಿ ಫೋನ್ ಪೇ ಮಾಡಿದ್ರೆ ಏನೂ ಅನ್ಸೋದೇ ಇಲ್ಲ. 1000 ರೂಪಾಯಿ ಕ್ಯಾಶ್ ಕೊಟ್ರೆ ಎಷ್ಟು ದೊಡ್ಡ ಅನ್ಸುತ್ತೆ ನೋಡು. 24 ಜಿ ಪೇ ಮಾಡೋಣ. ಓಕೆ ಮಾಡ. ಸ್ಮಾಲ್ ಅಂದ್ರೆ ಇಷ್ಟು, ನಾವು ಹೇಳಿದ್ರೆ ಶಾರ್ಟ್ ಇದು ಬರುತ್ತಾ? ಇಲ್ಲೇನೇನೋ ಇದೆ. ಆಪಲ್ ಸ್ವೀಟ್ ಜಾಸ್ಮಿನ್ ಶುಗರ್ ಫ್ರೀ ಮಿಂಟ್ಸು ಪವನ್. ಇದು ಮಿಂಟ್ಸ್ ಚಾಕ್ಲೇಟು, ಲೆಮನ್ದು, ಇದು ಆಪಲ್ದು, ಸ್ಕ್ಯಾನ್. ಇದು ಚಾಕ್ಲೇಟ್ ಬೈಟ್ಸು, ಆಲ್ಮಂಡ್ಸ್ ಬರೀ 185 ರೂಪಾಯಿ ಅಷ್ಟೇ. ಅಲ್ಲ ಅದು ಏನು ಆಲ್ಮಂಡ್ಸ್ ನೋಡಿ ಫಸ್ಟು. ರೋಸ್ಟೆಡ್ ಆ್ಯಂಡ್ ಸಾಲ್ಟೆಡ್ ಆಲ್ಮಂಡ್ಸ್ ಮಚ್ಚ. ಉಪ್ಪು ಹಾಕ್ಬಿಟ್ಟು ಕೊಟ್ಟಿರೋದು. ನಾವೇ ತಗೊಂಡು ಉಪ್ಪು ಹಾಕೋದು. ಸ್ಟಾರ್ಬಕ್ಸ್ ಕಟ್ಟಿ ಕಟ್ಟಿ ಬ್ಲೆಂಡ್ ಐತೆ. ಏನಿದು? ಏನೇ ಗೊತ್ತಿಲ್ಲ, ಜೆಮ್ಸ್ ಥರ ಇರಬೇಕು ಮೇ ಬಿ. ಎಷ್ಟು ನೋಟ್ 2050 2,050 ರೂಪಾಯಿ ಅಷ್ಟೇ ಗೈಸ್. ಇದು ಅಷ್ಟೇ ಗಾಯ. ಪವನ್ ತಗೊಡ್ತಾನೆ ನನಗೆ ಗಿಫ್ಟ್ 2,050 ರೂಪಾಯಿ. ನಾವು 2,050 ರೂಪಾಯಿಗೆ ಇನ್ನೂ ಏನಾದ್ರು ಚೆನ್ನಾಗಿರೋದು ತೊಗೊಂಡ್ಬಿಡಿ. ತಗೊಂಡ್ರೆ ಬೇಜಾರಾಗುತ್ತೆ. ತಗೊಬಿಟ್ಟಿದೀವಿ. ಫೋನ್ ಎಷ್ಟಪ್ಪ ಆಯ್ತು ನೋಡು. ಇದು ಶಾರ್ಟ್, ಇನ್ನೊಂದು ಲಾರ್ಜ್ ಬರುತ್ತೆ, ಅದು ಸ್ವಲ್ಪ ಅಮೌಂಟ್ ಜಾಸ್ತಿ. ಶಾರ್ಟ್ ಎಷ್ಟು ಪವನ್ ನೀನ್ ತಗೊಂಡಿರೋದು? ಇದು 210 ಎಷ್ಟು ಅಲ್ಲ 220 ಎಷ್ಟಾಯ್ತು? 220 ರೂಪಾಯಿ. ಇದು 240 ಸಮಥಿಂಗ್ ಮಚ್ಚ. 240. ಲಾರ್ಜ್ ಆಗಿದ್ರೆ ಲಾರ್ಜ್ ಆಗಿದ್ರೆ ಜಾಸ್ತಿ ಇದೆ, ಕಾಣಿಸ್ತಿಲ್ಲ ಅಲ್ಲಿ. ಅಂತ ಕಮ್ಮಿನಾ? ನಿಂದು ಸೇಮ್, ಹೆಚ್ಚು ಕಮ್ಮಿ ಇಬ್ರು ಸೇಮ್ 10 ರೂಪಾಯಿ ಡಿಫ್ರೆನ್ಸ್. ಅದರಲ್ಲಿ ಒಂದು ನೋಡಿ ಕೋಲ್ಡ್ ಕಾಫಿ ಅಲ್ವಾ, ಅದಕ್ಕೆ ಏನು ಸುಡಲ್ಲ, ಅದಕ್ಕೆ ಏನು ಹಾಕೊಟ್ಟಿಲ್ಲ. ನಂದು ಹಾರ್ಡ್ ಕಾಫಿ ಅಲ್ವಾ, ಕೈ ಸುಡುತ್ತೆ ಅಂದ್ಬಿಟ್ಟು ಸ್ಟಾರ್ಬಕ್ಸ್ ಅವ್ರು ಇದು ಹಾಕೊಡ್ತಾರೆ. ಗತ್ತು ಅನ್ಕೊಳ್ಳಲಿ ನೋಡು ನನ್ಗೆ ಹೆಂಗ ಹಾಕೊಟ್ಟವ್ರು. ಗತ್ತಲೆ ಗತ್ತು ಅನ್ಕೋತ ಏನು ಇಲ್ಲೇ ಕುಡಿತೀವಿ. ಇದು ಇಸ್ಕೋ, ಅದೇನು ಅದ್ ತಿನ್ಬಿಟ್ಟು ಕುಡಿಯೋಣ. ಒಳಗಡೆ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಒಳಗಡೆ ಕಾಫಿ ಇದೆ, ಕೋಲ್ಡ್ ಕಾಫಿ. ಕೋಕೋ ಪೌಡರ್ ಪವನ್ ಈ ತರ ಎಲ್ಲ ತೆಗಿಬಾರ ಸ್ಟಾರ್ಬಕ್ಸ್ ಕುಡ್ದಾದ್ಮೇಲೆ ತೆಗಿಬೇಕು. ಚಿಕನ್ ಮಲ್ಟಿಗ್ರೇನ್ ಕ್ರೋಸೆಂಟ್, ಎಗ್ ವೈಟ್ ಅಂಡ್ ಚಿಕನ್ ಮಲ್ಟಿಗ್ರೇನ್ ಕ್ರೋಸೆಂಟ್ ಬಂತು. ನೆನ್ಪಿಟ್ಕೊಂಡಿದ್ದೀನಿ. ಭಾರಿ ಕಷ್ಟ ಆಯ್ತು ಇದು. ನನಗೆ ಗೊತ್ತಾಯ್ತು, ನನಗೆ ಹೇಳಕ್ ಗೊತ್ತಿಲ್ಲ. ಕೋಬ್ರಾ ಇದ್ದೀರಿ ತಲೆ ಸುತ್ತ ಬಿದ್ದಾಗ್ಬಿಡು. ಅದೇನೋ ಒಂದು ಬ್ರೆಡ್ ಕೊಡೈಲ್ ತಿನ್ನುವ ಅನ್ನುವ. ಇದಕ್ಕೂ ಕೋಬ್ರಾಗೂ ಸಂಬಂಧನೇ ಇಲ್ಲ. ಇದು ಸ್ಟಾರ್ಬಕ್ಸ್ ನ ಎಗ್ ವೈಟ್ ಅಂಡ್ ಚಿಕನ್ ಮಲ್ಟಿಗ್ರೇನ್ ಕೊಸೈಂಟ್ ಅಂತೆ. ಅದಕ್ಕೆ ನಾವು 380 ರೂಪಾಯಿನ ಕೊಟ್ಟಿದೀವಿ. ಚಾಕು ಮತ್ತೆ ಚೂರಿ ಎಲ್ಲ ಕೊಟ್ಟಿದ್ದಾರೆ ತಿನ್ನಕ್ಕೆ. ಈ ಕಡೆ ಸೈಡು ನಮ್ದು ಚಾಕು ಚೂರಿ ಅಲ್ಲ, ಫೋರ್ಕ್ ಮತ್ತೆ ಬಟರ್ ನೈಫ್ ಅಂತಾರೆ ಗೈಸ್. ಈ ಕಡೆ ಸೈಡು ನಮ್ದು ಸ್ಟಾರ್ಬಕ್ಸ್ ನ, ಈ ಕಡೆ ಸೈಡ್ ನಮ್ದು ಸ್ಟಾರ್ಬಕ್ಸ್ ನ ಕೋಲ್ಡ್ ಕಾಫಿ ಐತೆ. ಈ ಕಡೆ ಸೈಡ್ ಕ್ಯಾಪೆಚಿನೋ ಇದೆ. ಇದು ಎಲ್ಲ ಈ 3 ಐಟಮ್ಗೆ ನಾವು ಸ್ಟಾರ್ಬಕ್ಸ್ ಅಲ್ಲಿ ಪೇ ಮಾಡಿರೋದು 922 ರೂಪಾಯಿ ಸಮಥಿಂಗ್. ಈ 3 ಐಟಮ್ಗೆನೆ 900 ಚಿಲ್ಲರೆ ಆಗೈತೆ ದುಡ್ಡು. ಬನ್ನಿ ಇವಾಗ ನಾವು ಒಂದೊಂದನೇ ಟೇಸ್ಟ್ ಮಾಡ್ತೀವಿ. ಫಸ್ಟ್ ಇವಾಗ ಎಗ್ ವೈಟ್ ಅಂಡ್ ಮಲ್ಟಿಗ್ರೇನ್ ಕ್ಯಾಪೆಚಿನೋ ಚೌ ನ ಟೇಸ್ಟ್ ಮಾಡೋಣ. ಏನ್ ಇನ್ನೊಂದ್ಸಲ ಹೆಸರು ಹೇಳೋದು? ಎಗ್ ವೈಟ್ ಅಂಡ್ ಮಲ್ಟಿಗ್ರೇನ್ ಎಗ್ ವೈಟ್ ಅಂಡ್ ಚಿಕನ್ ಮಲ್ಟಿಗ್ರೇನ್ ಕ್ರೋಸೆಂಟ್. ನನ್ಗಿಂತ ಜಾಸ್ತಿ ಓದಿದ್ಯೇನೋ ನೀನು. ಇವತ್ತು ಎಷ್ಟೊಂದು ಕಲ್ತಿದ್ಯಾ. ನಿನ್ಗಿನ್ ಜಾಸ್ತಿ ಓದೋರು ನಿನ್ಗಿನ್ ಚೆನ್ನಾಗಿ ಓದಿದ್ವಿ. ಮಾಕ ಓದಿದ್ಯಾ. ಕಟ್ ಮಾಡ್ಲಾ? ಹಿಡ್ಕೊ. ಇಲ್ಲಿ ಇಲ್ಲಿ ಇದು ಮಧ್ಯ ಕಣಲ್ಲಿ ಕಟ್ ಮಾಡ್ತಾರೆ. ಕಟ್ ಮಾಡಿ ಹಂಗರ್ಧ ನಿಂಗರ್ಧ ಹಿಡ್ಕೊಳೋ. ಕೈಲಿ ಹಿಡ್ಕೊಳಲ್ಲ. ಆಯ್ತು, ಕಟ್ ಮಾಡು ಗೈಸ್. ನನ್ಗರ್ಧ, ಪವನ್ಗರ್ಧ. ಒಳಗಡೆ ಏನ್ ಹಾಕವ್ರೆ ಅಂತ ಕಂಡಿಡಿ ಪವನ್. ಎಗ್ ವೈಟ್ ಹಾಕಿರ್ತಾರೆ. ಅವರೇ ಹೇಳಿದ್ರು ಚಿಕನ್ ಮತ್ತೆ ಎಗ್ ವೈಟ್ ಅಂತ. ಗೈಸ್ ಒಳಗಡೆ ಚಿಕನ್ ಮತ್ತೆ ಆಮ್ಲೆಟ್ ಹಾಕವ್ರೆ, ಎಗ್ ವೈಟ್. ಬನ್ನಿ ಇವಾಗ ತಿನ್ನೋಣ, ಟೇಸ್ಟ್ ಮಾಡೋಣ. ಫಸ್ಟ್ ತಿನ್ಬೇಕು, ಆಮೇಲೆ ಕುಡಿಬೇಕು ಪವನ್. ಸ್ಟಾರ್ಬಕ್ಸ್ ನ ಕಾಸ್ಟ್ಲಿಯೆಸ್ಟ್ ಏನಿದೆ ಪವನ್? ಎಷ್ಟಾಯ್ತು ದುಡ್ಡು? 380 ರೂಪಾಯಿದು ಬ್ರೆಡ್ ತಿಂತೀನಿ ಇರಿ ಗೈಸ್. ಹೆಂಗೈತೆ ಹೇಳ್ತೀನಿ. ಬ್ರೆಡ್ ಆಮ್ಲೆಟ್, ಕಾಸ್ಟ್ಲಿ ಬ್ರೆಡ್ ಆಮ್ಲೆಟ್ ಅಷ್ಟೇ. ಚೆನ್ನಾಯ್ತಾ? ಆಮ್ಲೆಟ್ ಐತೆ ಗೈಸ್. ಬ್ರೆಡ್ ಕ್ವಾಲಿಟಿ ಮತ್ತೆ ಆಮ್ಲೆಟ್ ಕ್ವಾಲಿಟಿ ಸಖತ್ತಾಗೈತೆ. ಅಂದ್ರೆ ಕ್ವಾಲಿಟಿ, ಟೇಸ್ಟ್ ಅಲ್ಲ, ಕ್ವಾಲಿಟಿ ನಮ್ಗೆ
ಗೊತ್ತಾಗುತ್ತಾ ಕ್ವಾಲಿಟಿ ಡಿಫ್ರೆನ್ಸ್. ತಕ್ಷಣ ಎಗ್ ವೈಟ್ ಮತ್ತೆ ಈ ಮಲ್ಟಿಗ್ರೇನ್ ಅಂದ್ರೆ ಫುಲ್ಲು ಕಾಳುಗಳಲ್ವಾ ಪವನ್ ಇದು. ಗ್ರೈನ್ಸ್ ಮೇಲ್ಗಡೆ ಬ್ರೆಡ್ ಮೇಲೆ ಫುಲ್ ಗ್ರೇನ್ಸ್ ಆಯ್ತು ನೋಡಿ. ಬಟ್ ನಾವು ಹೊರಗಡೆ ದಿನ ಬ್ರೆಡ್ ಇದಕ್ಕೂ ಆ ಸಾಫ್ಟ್ನೆಸ್ ಗೊತ್ತಾಯ್ತೈತೆ ಮಚ್ಚ. ಹೌದು ಮೋಸ್ಟ್ಲಿ ಡಯಟ್ ಫುಡ್ ಅನ್ಸುತ್ತೆ. ಎಗ್ ವೈಟ್ ಮತ್ತೆ ಇನ್ನೇನಾದ್ರು ಮಾಡೋದು ಇನ್ನೇನಾದ್ರು ಸಾಸ್ ಎಲ್ಲ ಚೀಸು ಸಾಸು ಅದೆಲ್ಲ ಏನೂ ಹಾಕಿಲ್ಲ ಜಾಸ್ತಿ. ಡಯಟ್ ಫುಡ್ ಇರ್ಬೇಕು ಇದು. ಆಕ್ಚುಲಿ ಫೀಲ್ ಆಗ್ತದೆ ಏನಂದ್ರೆ ಬ್ರೆಡ್ಡು ಎಗ್ಗು ಬಟ್ ಚೆನ್ನಾಗೈತೆ ಇದು. ಅವ್ನು ಕಾಫಿನ ಕುಡಿಯಲ್ಲ, ಸ್ಟಾರ್ ಬಕ್ಸ್ ಎಲ್ಲ ಅಂದ್ರೆ ಕುಡಿತಾವನೆ. ಸ್ಟಾರ್ ಬಕ್ಸ್ ಕೋಲ್ಡ್ ಕಾಫಿ ಅಂತ ಫಸ್ಟ್ ಟೈಮ್ ಕುಡಿಯೋಣ ಅಂತ ಟ್ರೈ ಮಾಡ್ತಾ ಇದೀನಿ. ನೀನ್ ಕಾಫಿನೇ ಕುಡ್ದಿಲ್ಲ, ಬೇರೆ ಎಲ್ಲ ಕಾಫಿ ಕೋಲ್ಡ್ ಕಾಫಿನಾ ಇದ್ರಲ್ಲಿ ಕೆಫೆ ಅದೇ ಮನೇಲಿ ಕುಡಿಯಲ್ಲ ಕಾಫಿನ. ಮನೇಲಿ ಹೊರಗಡೆ ಎಲ್ಲೂ ಕುಡಿಯಲ್ಲ. ಗೈಸ್ ಏನೇ ಚೆನ್ನಾಗಿದ್ರು 380 ರೂಪಾಯಿ ಜಾಸ್ತಿನೇ. ಜಾಸ್ತಿ ಇದೆ ಬಟ್ ಚೆನ್ನಾಗಿದೆ. ಸ್ಟಾರ್ ಬಕ್ಸ್ ಬ್ರ್ಯಾಂಡ್ಗೆ ಕೊಡ್ಬೇಕು ನಾವು ದುಡ್ಡನ್ನ. ಸ್ಟಾರ್ ಬಕ್ಸ್ ಅಲ್ಲಿ ತಿಂತೀವಲ್ಲ ಅದಕ್ಕೆ ಕಾಸ್ಟ್ಲಿ. 150 ರೂಪಾಯಿ ಕೊಡ್ಬೋದು ಕಣಪ್ಪ. ಕೊಡ್ಬೋದು ಮತ್ತೆ 150 ಕೊಡ್ಬೋದು. ಕೋಬ್ರಾ ಬಂದಿದ್ರೆ ಪಕ್ಕ ಪವನ್ ಏನ್ ಹೇಳಿರ್ತಿದ್ದ ಹೇಳು ಫಸ್ಟ್ ಡೈಲಾಗು. ಇದು ತಿನ್ಬಿಟ್ಟು ನಮ್ಮೂರ್ ಬೇಕ್ರಿಗಳ 20 ರೂಪಾಯಿ ಸಿಗ್ತದೆ ಪಪ್ಸು ಹೋಗಲ್ಲ ಏನು ಪಕ್ಕ ಸ್ಟಾರ್ ಬಾಕ್ಸ್ ಅವಮಾನ ಮಾಡಿರ್ಬೇಕು. ನೆಕ್ಸ್ಟ್ ಸಲ ಕೋಬ್ರನ್ ಕರ್ಕೊಂಡ್ಬಂದು ತಿನ್ಸ್ಬಿಡುವ. ಅಂದ್ರೆ ಗೋಬ್ರನ್ ನಾವ್ ಇದ್ರಲ್ಲಿ ಒಂದ್ರಲ್ಲಿ ಶೇರ್ ಮಾಡಿದ್ವಿ, ಗೋಬ್ರನ್ಗೆಲ್ಲ ಒಂದು ಸಾಕಾಗ್ತಿರ್ಲಿಲ್ಲ. 5 ಬೇಕಿತ್ತು ಇದು. ಸ್ಯಾಟಿಸ್ಫೈ ಆಗ್ಬೇಕು ಗೋಬ್ರ ತಿಂದ್ರೆ. ಇದನ್ನ ತಿಂದಾಯ್ತು. ಇವಾಗ ಕಾಫಿ ರಿವ್ಯೂ ಹೇಳ್ತಾನೆ ಪವನ್. ಕೋಲ್ಡ್ ಕಾಫಿ ಹೆಂಗಾಯ್ತು ಪವನ್? ನಾನು ಹಾಟ್ ಕಾಫಿನ ಕುಡಿತೀನಿ ಗೈಸ್, ಪವನ್ ಕೋಲ್ಡ್ ಕಾಫಿನ ಕುಡಿತಾನೆ ಸ್ಟಾರ್ ಬಕ್ಸ್. ಓಕೆ ಓಕೆ ಅಂತ ಏನು ಇಷ್ಟ ಆಗಿಲ್ಲ ನನಗೆ ಕಾಫಿ. ಪವನ್ ಶುಗರ್ ಬೇಕಿದಕ್ಕೆ. ಬಟ್ ಕಾಸ್ಟ್ಲಿ ಕಾಫಿ, ಶುಗರ್ ಕಟಿಂಗ್ ಅಲ್ಲಿ ಇದೆಯಾ ನೀನು ಗೈಸ್? ಕಾಸ್ಟ್ಲಿ ಕಾಫಿ ತಗೊಂಡಾಗ ಶುಗರ್ ನಾವು ಈಸ್ಕೊಂಡು ಹಾಕೋಬೇಕು. ಇದು ಶುಗರ್ ಲೆಸ್ಸು. ಶುಗರ್ ಇಸ್ಕೊಬತ್ತೀನಿ ಗೈಸ್. ಇಲ್ಲಿ ನೋಡಿ ಸ್ಟಾರ್ ಬಕ್ಸ್ ಅಲ್ಲಿ ಸಪ್ರೇಟು ಶುಗರ್ದು ಎಲ್ಲಾನು ಸೈಡ್ ಅಲ್ಲಿ ಇಟ್ಟಿರ್ತಾರೆ. ಇದು ಶುಗರ್ ಫ್ರೀ ಶುಗರು, ಇದು ನಾರ್ಮಲ್ ಶುಗರ್ ಅನ್ಸುತ್ತೆ. ಇದೇನು ಪವನ್? ಸಲ್ಫರ್ ಫ್ರೀ ಶುಗರ್ ಮಚ್ಚ ಇದು. ಇದೇನಿದು? ಇಂಡಿಯನ್ ಫಸ್ಟ್ ಫ್ರೀ ಫ್ಲೋ ಡೆಮೆರಾರಾ ಶುಗರ್. ಇಷ್ಟೊಂದ್ ತರ ಶುಗರ್ ಐತೆನೋ? ಇವತ್ತೇ ಗೊತ್ತಾಗಿತ್ತು. 1 2 3 4 ತರ ಶುಗರ್ ಐತೆ ಗೈಸ್. ಅದು ಇದೇನು ನೋಡೋಣ, ಜಾಗ್ರಿ ಪೌಡರ್. ಓ ಇದನ್ ತಗೋಣ ಗೈಸ್. ಇದು ಬೆಲ್ಲದ ಪೌಡರ್ ಹಾಕೋಣ. ಒಂದು ಕಡ್ಡಿ ಕೊಟ್ಟು ತಗೋಣ ಕಲ್ಸ್ಕೊಳಕ್. ನಿಂದು ಸಪ್ಪ ಐತಾ? ಅದು ಸಪ್ಪೆ ಫುಲ್. ಬಟ್ ಆದ್ರೆ ನಿಂಗೆ ಗೊತ್ತಿಲ್ಲದೆ ಅದನ್ನೇ ಕುಡಿತಿದ್ದೆ. ಕುಡಿತೀನಿ, ಎಷ್ಟು ಕುಡಿದಿ? ಅಲ್ಲ ನಿನ್ಗೆ ಶುಗರ್ ಹಾಕಬೇಕು ಅಂತ ಗೊತ್ತಿಲ್ಲ ಕುಡಿತಿದ್ದೆ. ನಾನು ಫಸ್ಟ್ ಟೈಮ್ ಬಂದಿರೋದು, ಗೊತ್ತಿಲ್ಲ ನನಗೆ. ಬಟ್ ತೆಗೀದ ಇನ್ನೊಂದ್ 2 ಪ್ಯಾಕ್ ಬೇಕನ್ಸುತ್ತೆ. ಜಾಸ್ತಿ ಐತೆ. ನಾನು ಪವರ್ ಇಬ್ರು ಬೆಲ್ಲದ ಪುಡಿ ಹಾಕೋತಾ ಇದೀವಿ ಈಗ ಸ್ಟಾರ್ ಬಕ್ಸ್ ಕಾಫಿಗೆ. 3 ತರ ಶುಗರ್ ಇರುತ್ತೆ. ಮತ್ತೆ ಶುಗರ್ ಫ್ರೀ ಶುಗರ್ ಕೇಳಿದ್ದೆ, ನಾರ್ಮಲ್ ಶುಗರ್ ಕೇಳಿದ್ದೆ. ಪವನ್ ಪಾಪ ಆದ್ರೂನು ಇದು ಏನು ಸಪ್ಪೆ ಕಾಫಿನ ಕುಡಿದ್ಬಿಟ್ಟು ಹೊಟ್ಟೋಗೋನಲ್ಲ ಈಗ. ಏನ್ ಸಪ್ಪೆ ಆದ್ರೆ ಕಾಫಿನ ಇರೋ ಇನ್ನೊಂದ್ ಪ್ಯಾಕ್ ಬೇಕು ನಂಗೆ. ಸಾಕು ಬಾರೋ. ಪವನ್ ಮನೆಗೆ ಎತ್ಕೊಟ್ಟೋಗುವ ಶುಗರ್ನ ಪ್ಯಾಕ್ ಕೊಂಡ ಒಂದು ಇದನ್ನ ಜೋಬ್ಗೆ ಹಾಕೊಂಡು ಜೋಬ್ಗೆ ಹಾಕಿ ಹೋದ್ರು ನಾವು ಕೊಟ್ಟಿರೋ ದುಡ್ಡು ವಸೂಲಿ ಆಗಲ್ತು. ಕೋಲ್ಡ್ ಕಾಫಿನ ಇದು ಪಾಯಸ ಮಾಡ್ಕೋತಾವನೆ. ತೆಗಿಲ ಇದ ಇನ್ನೊಂದು ಹಾಕೋ. ಇನ್ನೊಂದು ಪ್ಯಾಕ್ ಹಾಕೊಂಡೆ ನಾನು. ಒಂದೇ ಸಾಕು, 2 ಬೇಕು ನನಗೆ. ಜೇಬಿ ಫುಲ್ ಸಪ್ಪೆ ಐತೆ ಅದಕ್ಕೆ. ಈಗ ಕುಡಿಯಪ್ಪ ಅವ್ನು ಇಷ್ಟ ಆಗುತ್ತೆ ನಿಂಗೆ. ನಂದು ಫುಲ್ ಸಪ್ಪೆನೆ, ಬಟ್ ಒಂದೇ ಸಾಕು. ಜಾಸ್ತಿ 2 ಎಲ್ಲ ಜಾಸ್ತಿ ಆಗುತ್ತೆ. ಅವ್ನು ಶುಗರ್ ಪೇಷಂಟ್ ಗೈಸ್ ಅದಕ್ಕೆ. ಇಲ್ದೇ ಇರೋ ರೋಗ ಎಲ್ಲ ಬರ್ಸ್ತಂತು ನಿನ್ನ. ಕುಡ್ದ ಪವನ್ ಹೆಂಗೈತೆ? ಈಗ ಇಷ್ಟ ಆಯ್ತಾ? ಇಷ್ಟ ಆಗಿಲ್ಲ. ಓಕೆ ಓಕೆ, ಬೆಟರ್ ದೆನ್ ಬಿಫೋರ್. ಮೊದ್ಲಿಗಿನ್ನ ಪರವಾಗಿಲ್ಲ. ಗೈಸ್ ನಾನು ಹಾಟ್ ಕಾಫಿ ಕುಡಿತೀನಿ ಇವಾಗ ಸ್ಟಾರ್ ಬಕ್ಸ್. ಸುಮಾರು ಸಲ ಕುಡ್ದಿದ್ದೀನಿ. ನಾರ್ಮಲ್ ಹಂಗೆ ಹೆಂಗ್ ಕುಡಿತೀವಿ ಮನೇಲಿ ಕಾಫಿ ಅದಕ್ಕಿಂತ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅಂದ್ರೆ ಹಾಲು ಏನಿಲ್ಲ, ನಾರ್ಮಲ್ ಆಗಿ ಮನೇಲಿ ಕುಡಿಯೋ ಕಾಫಿಗೆ ಚೂರು ಕಾಫಿ ಪೌಡರ್ ಜಾಸ್ತಿ ಹಾಕಿದ್ರೆ ಯಾವ ತರ ಟೇಸ್ಟ್ ಬರುತ್ತೆ ಆ ತರ ಇದೆ ಅಷ್ಟೇ. ಇಲ್ವಾ ಡಿಫ್ರೆನ್ಸ್ ಐತೆ ಹಾಟ್ ಕಾಫಿ. ಅಂದ್ರೆ ಮನೇಲಿ ನಾವು ಹೊರಗಡೆ ಸೈಡ್ ಕಾಫಿ ಪೌಡ್ರು ಬ್ರೂ ಕಾಫಿ ಪುಡಿ ಅದೆಲ್ಲ ಹಾಕ್ತೀವಲ್ಲ, ಇವರು ಬೇರೆ ಅವ್ರದೇ ಸ್ವಂತ ಕಾಫಿ ಪೌಡರ್ ಯೂಸ್ ಮಾಡ್ತಾರೆ. ಕಾಫಿ ಬೀನ್ ಫ್ರೆಶ್ ಮಾಡತ್ತೆ. ಅದೇ ಅವ್ರದ್ದು ಸಪ್ರೇಟ್, ಒಂದೊಂದು ಕಾಫಿಗೂ ಒಂದೊಂದು ಸಪ್ರೇಟ್ ಬೀನ್ಸ್ ತರ ಬರುತ್ತೆ. ಸೊ ಅದಕ್ಕೆ ಡಿಫ್ರೆನ್ಸ್. ಹಾಟ್ ಕಾಫಿಲಿ ಅದು ಫೀಲ್ ಆಗುತ್ತೆ. ಯಾಕಂದ್ರೆ ಮನೇಲಿ ದಿನ ನಾನು ಕಾಫಿ ಕುಡಿತೀನಲ್ಲ, ನನ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಿನ್ಗೆ ಕೋಲ್ಡ್ ಕಾಫಿ
ಕಾಫಿನೇ ಕುಡಿಯಲ್ಲ. ಕೋಲ್ಡ್ ಕಾಫಿಲಿ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ ಸ್ಟಾರ್ಬಕ್ಸ್ ಅಲ್ಲಿ, ಹಾಟ್ ಕಾಫಿಲಿ ಗೊತ್ತಾಗುತ್ತೆ. ನಾನೊಂದ್ಸಲ ಈಗ ನಾವು ಲಾಸ್ಟ್ ಟೈಮ್ ಕುಡಿದೆ ಕೆಫೆ ಕಾಫಿ ಡೇ ಕುಡಿದಿದ್ದು, ಸೇಮ್ ಟೇಸ್ಟ್ ಅಂತ ಡಿಫ್ರೆನ್ಸ್ ಏನಿಲ್ಲ. ಬಟ್ ನಮ್ಗೆ ಕ್ಯಾಪೆಚಿನೋ ತಾನೇ ಇದು. ಸ್ಟಾರ್ಬಕ್ಸ್ ನ ಕ್ಯಾಪೆಚಿನೋ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಐತೆ ಬೇರೆ ಕ್ಯಾಪೆಚಿನೋಗಿಲ್ಲ. ಬಟ್ ಕೋಲ್ಡ್ ಕಾಫಿಲಿ ಏನಂತ ಡಿಫ್ರೆನ್ಸ್ ಗೊತ್ತಾಗಿಲ್ಲ ಗೈಸ್. ಬೇರೆ ಕಡೆಗೆ ಇದಕ್ಕೂ ನಾನು ಕೋಲ್ಡ್ ಕಾಫಿ ಕುಡ್ದಿದ್ದೀನಿ. ಬಟ್ ಹೇಳ್ಬೇಕಂದ್ರೆ ಇದು ಚೆನ್ನಾಗಿತ್ತು. ಇದ್ರ ಹೆಸರು ಏನು ಹೇಳಿ ವಿಕಾಸ್? ಮಗಲೇ ಹೇಳು ಹೇಳು. ಸ್ಯಾಲ್ಮೆಲೋ ಕಶಿಕಾ ಹೆಸರು ಬರ್ತು ಕೊಡ್ತಾರಲ್ಲ ಅದೇ. ಅದಕ್ಕೆ ಲಾರ್ಜ್ ತಗೋಬೇಕು ಪವನ್. ಇದೇ ಎಷ್ಟು ಕುಡಿಯೋಕಾಯ್ತಲ್ಲ, ಲಾರ್ಜ್ ತಗೊಂಡ್ಬಿಟ್ಟೆ ಏನ್ ಮಾಡ್ತಾರೆ. ಲಾರ್ಜ್ ತಗೊಂಡ್ರೆ ಬರ್ದ್ ಕೊಡ್ತಾರೆ ಹೆಸರು. ಇದಕ್ಕೂ ಕೇಳಿರ್ ಬರ್ದ್ ಕೊಡೋರು. ಇಲ್ಲೇ ಬರ್ಸ್ಬೋದು ಮತ್ತೆ. 925 ರೂಪಾಯಿ ಗಾನ್. ನಡೀರಿ ಮನೆಗೆ ಹೋಗೋಣ. 925 ರೂಪಾಯಿ ನಂಗೆ ಇಷ್ಟ ಆಗಿದೆ. 380 ರೂಪಾಯಿ ಮಾತ್ರ. ನನಗೆ ಓಕೆ ಗೈಸ್, ಕಾಫಿ ಇಷ್ಟ ಆಯ್ತು. ಪವನ್ ಕೋಲ್ಡ್ ಕಾಫಿ ಇಷ್ಟ ಆಗಿಲ್ಲ ಅಷ್ಟೇ. ಸ್ಟಾರ್ಬಕ್ಸ್ ಅಲ್ಲಿ ಇವಾಗ ಕಾಫಿನ ಕುಡಿದು ಸ್ನಾಕ್ಸ್ ನ ತಿಂದು ಮನೆಗೆ ಓಡ್ತಾ ಇದೀವಿ. ನನಗೆ ಗೈಸ್ ಓಕೆ ಗೈಸ್, ಸ್ಟಾರ್ಬಕ್ಸ್ ಅಲ್ಲಿ ನಾವು ಬ್ರ್ಯಾಂಡ್ ವ್ಯಾಲ್ಯೂಗೆ ದುಡ್ಡನ್ನ ಕೊಡ್ತೀವಿ. ಟೇಸ್ಟ್ ಮತ್ತೆ ಕ್ವಾಂಟಿಟಿ ಎಲ್ಲ ಲೆಕ್ಕ ಹಾಕಕ್ಕಾಗಲ್ಲ ಬ್ರ್ಯಾಂಡ್ಗೆ ಬಂದಾಗ. ಆದ್ರೆ ಪವನ್ಗೆ ಇಷ್ಟ ಆಗಿಲ್ಲ ಕೋಲ್ಡ್ ಕಾಫಿ. ಟೇಸ್ಟ್ ಚೆನ್ನಾಗೇ ಇಲ್ಲ ಅಂತ ಚೆನ್ನಾಗೈತೆ, ಬಟ್ ನಾನ್ ಕಾಫಿ ಕುಡಿಯಲ್ಲ, ನನಗಿಷ್ಟ ಆಗಿದೆ ಅಷ್ಟೇ ಕಾಫಿ. ಚೆನ್ನಾಗೈತೆ. ಅದ್ ನಾವು ಇದು ಎಗ್ ವೈಟ್ ಮತ್ತೆ ಚಿಕನ್ ಕ್ರೋಸೆಂಟ್ ತಿಂದ್ವಲ್ಲ, ಚೆನ್ನಾಗಿತ್ತು. ಕೈ ಶಾರ್ಟ್ ಕಾಫಿ ಮೇಜರ್ ಏನು ಮನೆ ಕಾಫಿಗಿಂತ ಇದಕ್ಕೂ ಏನು ಭಯಂಕರ ಡಿಫ್ರೆನ್ಸ್ ಐತೆ ಅಂತ ಹೇಳಲ್ಲ. ಒಂದ್ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಚೆನ್ನಾಗಿತ್ತು ಕಾಫಿ, ನಂಗೆ ಇಷ್ಟ ಆಯ್ತು. ಬಟ್ ಬಿಲ್ ಸ್ವಲ್ಪ ಜಾಸ್ತಿ, ಏನು ಮಾಡಕ್ಕಾಗಲ್ಲ. ಬನ್ನಿ ಹೋಗೋಣ. ಏನೇನೋ ಹೆಸರಿಟ್ಟವ್ರೆ, ನನಗೆ ತಲೆ ಕೆಟ್ಟೋಯ್ತು. ನನಗೆ ಹೇಳಕ್ ಬರ್ತಿಲ್ಲ, ಓದಕ್ಕೆ ಆಯ್ತಿಲ್ಲ ಒಂದೊಂದು. ಆತರ ಎಲ್ಲ ಹೆಸರಿಟ್ಬಿಟ್ಟವ್ರೆ. ನೀನ್ ಓದ್ತೀಯಪ್ಪ, ನೀನು ಟಾಪರ್ ಮತ್ತೆ ಒಳ್ಳೆ ಕೆಲ್ಸದಲ್ಲಿ. ಓದಕ್ ಬರ್ತದೆ ಗೈಸ್, ಪವನ್ ಯಾವ ತರ ಸ್ಟೂಡೆಂಟ್ ಅಂತಂದ್ರೆ, ಇವಾಗ ಸ್ಕೂಲ್ಗಳ ರ್ಯಾಂಕ್ ಸ್ಟೂಡೆಂಟ್ ಇರ್ತಾನೆ ಗೊತ್ತಾ, ಬೋರ್ಡ್ ಮೇಲೆ ಅಂದ್ರೆ ಮುಂದೆಗಡೆ ಹೋಗ್ಬಿಟ್ಟು ಎಲ್ರಿಗೂ ಹೇಳ್ಕೊಡ್ತಾನಲ್ಲ, ನಾವ್ ಅದನ್ನ ರಿಪೀಟ್ ಮಾಡ್ತೀವಲ್ಲ, ಆ ಸ್ಟೂಡೆಂಟ್ ಪವನ್. ಹಿಂದಿ ಹೇಳ್ಕೊಡ್ತಿರ್ಲಿಲ್ವಾ ನೀನು? ನಿಂದು 10th ಅಲ್ಲಿ ಪರ್ಸೆಂಟೇಜ್ ಎಷ್ಟು? ಹಿಂದಿ ಹೇಳ್ಕೊಟ್ಟಿರ್ಲಿಲ್ವಾ? ಹಿಂದಿ ನನ್ನ ಫೇವರೇಟ್ ಸಬ್ಜೆಕ್ಟ್ ಗೈಸ್. ಇವ್ನ್ ಕನ್ನಡ ಫೇವರೇಟ್ ಸಬ್ಜೆಕ್ಟ್ ಅಲ್ಲ ನೋಡಿ, ಹಿಂದಿ ಫೇವರೇಟ್ ಸಬ್ಜೆಕ್ಟ್ ಅಂತ ಹೇಳ್ತಿದ್ದಾನೆ. ಇವನ್ನ ಈಗಲೇ ಹೇಳ್ತೀನಿ, ನಮ್ಮ SMK ಸರ್ ಇಂದ. ಅಂದ್ರೆ ನಮ್ಗೆ SMK ಸರ್ ಅಂತ ಒಬ್ರು ತಗೋತಿದ್ರು. ಅವರಿಗೆ ಅವರು ತುಂಬಾ ಒಳ್ಳೆ ಸರ್. ನಮ್ಗೆ ಹಿಂದಿ ಪಾಠ ಮಾಡ್ಬೇಕಾರೆ ಆ ಕತೆನ ಸಕ್ಕದಾಗಿ ಎಕ್ಸ್ಪ್ಲೈನ್ ಮಾಡೋರು ಕನ್ನಡದಲ್ಲಿ. ಫಸ್ಟ್ ಪಾಠ ಮಾಡ್ತಾ ಇದ್ದೀನಿ ನಾನು, ಈಗಲೇ ಹೇಳ್ತೀನಿ. ಒಂದು ಪಾಠನ ಒಂದ್ ದಿನದಲ್ಲಿ ಮುಗಿಸೋರು, ಒಂದೇ ಪೀರಿಯಡ್ ಅಲ್ಲಿ. ಜೊತೆಗೊಂದು ಕತೆ ಹೇಳೋರು. ಎಷ್ಟೇ ದೊಡ್ಡ ಪಾಠ ಇದ್ರು ಚಾಪ್ಟರ್ ಇದ್ರು ಮುಗಿಸೋರು ಅವರು. ಅದಕ್ಕೆ ಪವನ್ಗೆ ಹಿಂದಿ ಇಷ್ಟ ಆಯ್ತಿತ್ತು. ಅವರಿಂದ ಅಂತಲ್ಲ, ಬಟ್ ಹಿಂದಿ ಫೇವರೇಟ್ ಸಬ್ಜೆಕ್ಟ್. SMK ಸರ್ ಅವಾಗೆಲ್ಲ ನಮ್ಗೆ ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು, ಡ್ಯಾನ್ಸ್ ಆಡ್ಸೋದು ಮತ್ತೆ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ನಮ್ಗೆ. ನಾನು ಗೈಸ್ ಇದ್ದಾಗ ಕ್ಲೇ ಮಾಡ್ಲಿಂಗ್ ಮಾಡ್ತಿದ್ದೆ. ಕ್ಲೇ ಮಾಡ್ಲಿಂಗ್ಗೆ ನಾನು ಗಣೇಶನ್ ಮಾಡುತ್ತೀನಿ ಅನ್ಕೊ ನಿಂತಿದ್ದೆ. ಅವಾಗ ನಮ್ಗೊಬ್ರು SMK ಸರ್ ಅಂತ ಇದ್ರು. ಗಣೇಶನ್ ಮಾಡಿದ್ರೆ ಎಲ್ರು ಮಾಡ್ತಾರೆ ಕಣೋ, ಅಂದ್ಬಿಟ್ಟು ನನ್ ಕೈಲಿ ಆಕ್ಟೋಪಸ್ ಮಾಡಿಸಿದ್ರು. ಪ್ರತಿಭಾ ರಂಜಿಲಿ ಫಸ್ಟ್ ಪ್ಲೇಸ್ ನನಗೆ ಆಕ್ಟೋಪಸ್ಗೆ. ನನಗೆ ನೆನಪಾಯ್ತು ಆಕ್ಟೋಪಸ್ ಮಾಡಿದ್ದೆ ಸ್ಕೂಲಲ್ಲಿ ಪ್ರೇಯರ್ ಮಾಡ್ಬೇಕಾದ್ರೆ ಮುಂದೆಗಡೆ ಇಟ್ಬಿಟ್ಟು ಎಲ್ರು ಮುಂದೆ ತೋರಿಸಿ ನನಗೆ ಪ್ರೈಸ್ ಎಲ್ಲ ಕೊಟ್ಟಿದ್ರು. ಆಕ್ಟೋಪಸ್ ಫೋಟೋ ಇದ್ರೆ ನಿಮ್ಗೆ ಫೇಸ್ಬುಕ್ ಅಲ್ಲಿ ಸಿಕ್ಕಿದ್ರೆ ಹಾಕ್ತೀನಿ. ಆಕ್ಚುಲಿ ಚಿಕ್ಕದಂದ್ರೆ ಇಷ್ಟಲ್ಲ, ಇಷ್ಟ ಇದ್ದಿದ್ದು ಆಕ್ಟೋಪಸ್ ಗೈಸ್. ಕ್ಲೇ ಮಾಡ್ಲಿಂಗ್ ಅಲ್ಲಿ ನಾನು ಮಾಡಿದ್ದು ತುಂಬಾನೇ ದೊಡ್ಡದಾಗಿತ್ತು. ನಮ್ಮ ಮನೆ ಹಿಂದೆಗಡೆ ಚಿಕ್ಕಟೆ ಅಂತ ಕೆರೆ ಐತೆ, ಆ ಕೆರೆಯಲ್ಲಿ ಮಣ್ಣು ಎತ್ಕೊಂಡು ಹೋಗ್ಬಿಟ್ಟು ಮಾಡಿದ್ದು ನಾನು. ಆ ಫೋಟೋ ಸಿಕ್ಕೂರ್ ಹಾಕ್ತೀನಿ. ಫೇಸ್ಬುಕ್ ಅಲ್ಲಿ ಐತೆ ಅನ್ಸುತ್ತೆ, ಹುಡುಕ್ಬಿಟ್ಟಾರು ಹಾಕ್ಸ್ತೀನಿ. ನನಗೆ ಹಿಂದಿ ಫೇವರೇಟ್ ಸಬ್ಜೆಕ್ಟ್ ಗೈಸ್. ನಾನು ಹಿಂದಿ ನಿಜ ಹೇಳ್ತೀನಿ, 10th ಎಕ್ಸಾಮ್ ಅಲ್ಲೂ ನಾನೇನು ಪ್ರಿಪೇರ್ ಆಗಿ ಹೋಗಿರ್ಲಿಲ್ಲ, ಬಟ್ 100ಗೆ 93 ನಂದು. ಆದ್ರೆ ಏನ್ ಪ್ರಯೋಜನ, ಯಾವಾಗ್ಲೂ ಕೆಲಸ ಮಾಡ್ಕೊ ಕೂತಿರ್ತೀಯ. 10th ಅಲ್ಲಿ ಪರ್ಸೆಂಟೇಜ್ ನಾನು ಕೆಮಿಸ್ಟ್ರಿಲಿ 94 PU ಟಾಪರ್. ನಾನು ಕೆಮಿಸ್ಟ್ರಿ ಸ್ಕೂಲಲ್ಲಿ ಹೇಳೋ. ನಮ್ಗೆ ಇನ್ನೊಬ್ರು ಸರ್ ಇದ್ರು, ನಾಗರಾಜ್ ಸರ್ ಅಂತ, ಕನ್ನಡ ಸರ್ ನೋಡ್ತಿದ್ರೆ ಬೇಜಾರ್ ಮಾಡ್ಕೋಬೇಡಿ. ಅಂದ್ರೆ ಒಳ್ಳೆ ಸರ್ರು, ನಮ್ಗೆ ಚೆನ್ನಾಗೆ ಬೈದಿ ಬುದ್ಧಿ ಹೇಳೋರು. ಏನಾಗಿತ್ತು, ನಾನು ಸರ್ ಹಿಂಗೆ ಕ್ಲೇ ಮಾಡ್ಲಿಂಗ್ ಮಾಡಕ್ ಹೋಗ್ತಿದ್ದೀನಿ ಸರ್ ಪ್ರತಿಭಾ ಕಾರಂಜಿಗೆ ಅಂತ ಹೇಳಿದೆ. ನನಗೆ ಒಂದ್ ಡೈಲಾಗ್ ಹೇಳಿದ್ರು ಅವ್ರು, ಹಿಂಗೆ ಅವ್ರ ತರನೇ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಅವಾಗೆಲ್ಲ ಸ್ಕೂಲು ಕಾಲೇಜ್ ಯಾವಾಗ್ಲೂ ಸರ್ಗಳು ಮಿಮಿಕ್ರಿ ಮಾಡುವೆ ನಾನು. ಬಾವಿಲಿರೋ ಕಪ್ಪೆ ಕಳ ನೀನು, ಕಪ್ಪೆ ತಿಮಿಂಗ್ಳಗಳು ಬರ್ತವೆ, ವಾಡ್ದು ಬಿಸಾಕ್ತಾರ ನಿನ್ನ ಅಂತ ಬೈದಿದ್ರು. ನಾನು ಪ್ರತಿಭಾ ಕಾರಂಜಿಲ್ ಗೆದ್ಬಿಟ್ಟು ಬಂದ್ಬಿಟ್ಟು, ಸಾರ್ ಬಾವಿಲಿರೋ ಕಪ್ಪೆ ಅವರು, ಸಾರ್ ತಿಮಿಂಗ್ಳ ನಾನೇ ಅಂತ ಹೇಳಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾಗರಾಜ್ ಸರ್ ಒಂದು ಮಂಡ್ಯ ಸ್ಲಾಗ್ ಅಲ್ಲಿ ಮಾತಾಡೋರು. ಹಂಗೆ ಸಾಕಾಗಿತ್ತು. ಇನ್ನೊಂದೇನಂದ್ರೆ ನನಗೆ ವಿಕಾಸ್ ಇಬ್ರು ಪಕ್ಕದಲ್ಲೇ ಕುತ್ಕೊಂತಿದ್ದು, ಬೈತಿದ್ದು.
ಇಬ್ರು ಹ್ಯಾಂಡ್ ರೈಟಿಂಗ್ ಮುತ್ತ ಪೋಣ್ಸ್ನಾಗ ಬರೀತಿರಲ್ರಲ್ಲ ಹೋದ್ರಲ್ಲ. ಮತ್ತೆ ನಾವು ಇದಾಡುವ ಖೋಖೋ ಆಡ್ಬೇಕಾರೆ ಹೆಂಗ್ ಬೈಯೋರ್ ಗೊತ್ತಾ, ಎತ್ತ ಕಾಲ ಬೀಸ್ಲಾ ಕೈಯ ಹೊಡಿಲ ಚಕ್ಕ. ಮತ್ತೆ ಇನ್ನೊಂದ್ ಡೈಲಾಗ್ ಹೇಳೋರು ಗೈಸ್ ಯಾವ ತರ ಅಂದ್ರೆ, ನಾವು ತೀಟೆ ಮಾಡ್ಬಿಟ್ರೆ ಜಾಸ್ತಿ ಕೈ ಹಿಂಗ್ ಹಿಡ್ಕೊಬಿಟ್ಟು, ನಮ್ ಮಕ್ಳು ಎಲ್ಲಿ ಯಾವ ಕಲ್ಲು ಎಲ್ಲಿ ಎಡಕ್ತಾವ್ರೆ ಅಂತ ಗೊತ್ತಾಯ್ತಿಲ್ಲ ನಂಗೆ ಅನ್ನೋರು. ಯಾವ್ದು ಅಂತ ಗೊತ್ತಾದ್ರೆ ಕಿತ್ ಬಿಸಾಕ್ಬಿಡ್ಬೋದು. ಅವಾಗೆಲ್ಲ ಬಾರಿ ತೀಟೆ ಮಾಡ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬೆಳೆದಿದ್ ನಾವು. ನೀವು ಅಷ್ಟೇ ಸ್ಟೂಡೆಂಟ್ ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡಿ. ಕಾಲೇಜ್ ಓದ್ತಿದ್ದೀರಾ, ಸ್ಕೂಲ್ ಓದ್ತಿದ್ರೆ, ಏನಾರು ಓದ್ತಿರಿ, ಓದೋದ್ರ ಜೊತೆಗೆ ಆಟನೂ ಆಡಿ, ಮತ್ತೆ ಫ್ರೆಂಡ್ಸ್ ಜೊತೆ ತೀಟೆ ಮಾಡಿ ಅಂತ ಹೇಳ್ತಿಲ್ಲ, ತೀಟೆ ಮಾಡಿ ಅಂತ ಎಂಜಾಯ್ ಮಾಡಿ ಇರೋ ಟೈಮ್ ಅನ್ನ. ಆ ಟೈಮು ಕಳೆದೋದ್ಮೇಲೆ ಮತ್ತೆ ವಾಪಸ್ ಸಿಗಲ್ಲ ಲೈಫಲ್ಲಿ, ಎಷ್ಟೇ ದುಡ್ಡು ಬಂದ್ರು. ನನಗೆ ನನ್ ಕೆಲ್ಸಕ್ಕೆ ಕೂತ್ಕೊಂಡ್ರೆ ಎದ್ ಬರಕ್ ಆಗಲ್ಲ, ನನ್ ಕಷ್ಟ ನನ್ಗೆ ಗೊತ್ತು. ಕಾಲೇಜಲ್ಲಿ ಇದ್ದಾಗ ನಾನ್ ಬಂಕ್ ಮಾಡ್ಕೊಂಡು ಓಡಾಡುವೆ. ಇವನ್ ಯಾರು ಗೈಸ್, ಇದನ್ನ ಪಾಪ ಏನೇನ್ ನೆನಪಾಗ್ತೈತೆ ಈಗ ಸದ್ಯಕ್ಕೆ ಸ್ಕೂಲ್ ಮೆಮೊರೀಸ್, ಅದನ್ನ ಹೇಳ್ತಾನೆ ಪವನ್ ಒಂದ್ ಹೇಳ್ತಾನೆ ಕೇಳಿ. ಈಗ ಗೈಸ್ ನಮ್ ಜೊತೆ KH ಗೌಡ ಅಂತಿದ್ದ, ಕುರ್ಬಳ್ಳಿ ಹೇಮಂತ್ ಗೌಡ, ನಮ್ ಕುರ್ಬಳ್ಳಿ ಹೇಮಂತ್ ಗೌಡ ಅಂತ ಅವನ ಹೆಸರು, ಎಲ್ರು KH ಅಂತಿದ್ವಿ. ಕೊಟ್ಟಿದ್ದೆ KH ಗೌಡ ಅಂತ. ಅವ್ನ ನಾನು ತುಂಬಾ ಸಲ ಅವ್ಳ ಆಗಲ್ಲ ಹೇಳಿದೀವಿ. ಅವನು ಅವ್ನ ಹ್ಯಾಂಡ್ ರೈಟಿಂಗ್ ಹೆಂಗಿತ್ತಂದ್ರೆ ನಿಮ್ಗೆ ಏನೋ ಅರ್ಥ ಆಯ್ತಾ, ಕಸ ಕಸ ಬಟ್ ಚೆನ್ನಾಗ್ ಓದೋನು. ಕಸ ಅವ್ನ ಹ್ಯಾಂಡ್ ರೈಟಿಂಗ್ ನೀವ್ ನೋಡಿದ್ರೆ ಕಸ ಕಸ. ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಡಾಕ್ಟರ್ ಹ್ಯಾಂಡ್ ರೈಟಿಂಗ್. ಡಾಕ್ಟರ್ ಮೆಡಿಸಿನ್ ಬರೀತಾರಲ್ಲ, ಅವರು ಒಂದ್ಸಲ ನಮ್ ಕ್ಲಾಸ್ ಅವರೆಲ್ಲ ಏನೋ ತಪ್ಪು ಮಾಡಿದ್ವಿ, ನೆನ್ಪಿಲ್ಲ ನನ್ಗುನು, ಬಟ್ ಏನೋ ಮಾಡಿದ್ವಿ. ಕ್ಲಾಸ್ ಅವರೆಲ್ಲ ಅಪಾಲಜಿ ಲೆಟರ್ ಬರ್ದ್ಬಿಟ್ಟು ಹಿಂದೆಗಡೆ ಎಲ್ಲಾರ್ದು ಒಂದೊಂದ್ ಸೈನ್ ಹಾಕ್ಬಿಟ್ಟು ಕೊಡಿ ಅನ್ಬಿಟ್ಟು, ಎಲ್ಲಾ ಸ್ಕೂಲಲ್ಲಿ ಸೈನ್ ಅಂದ್ರೆ ಏನು ಹೆಸರು ಬರ್ದ್ಬಿಟ್ಟು ಕೊಡ್ತಾ ಇದ್ದಿದ್ದು. KH ಗೌಡ ಹತ್ರ ಬಂತು, 3 ಕಾಲಮ್ ಮಾಡೋರೆ ಸೈನ್ ಹಾಕ್ಸಕ್ಕೆ, ಜಾಸ್ತಿ ಜನ ಸ್ಟೂಡೆಂಟ್ಸ್ ಇದ್ರು ಅಂದ್ಬಿಟ್ಟು. KH 3 ಕಾಲಮ್ ಸೇರಿ ಹಿಂಗ್ ದೊಡ್ಡ ಸೈನ್ ಅದಕ್ಕೆ ಹೊಸ್ದಾಗ್ ಅಪಾಲಜಿ ಲೆಟರ್ ಬರ್ದಿ ಬೈದು ಹೊಸ್ದಾಗ್ ಅಪಾಲಜಿ ಲೆಟರ್ ಬರ್ದು ಅವನೊಬ್ಬನಿಂದ ಹೊಸ್ದಾಗ್ ಎಲ್ಲಾರ ಹತ್ರ ಸೈನ್ ಹಾಕ್ಸ್ಕೊಂಡ್ ಬಂದಿದ್ರು. ನಿಧಾನಕ್ ನಗಡ್ಬೋನ್ ಹೋಗಿ ಬಿಡಿ. ನಂಗೆ ಈಗ್ಲೂ ನೆನ್ಸ್ಕೊಂಡ್ರೆ ನನ್ ಪಕ್ಕನೆ ಕೂದಿನ ಕಣ ಸೈನ್ ಹಾಕ್ಬೇಕಾರೆ. ಸ್ಕೂಲಲ್ಲಿ ನಾವ್ ಏನ್ ಮಾಡ್ತಿದ್ವಿ ಗೊತ್ತಾ, ಟೈಮ್ ಪಾಸ್ಗೆ ಹ್ಯಾಂಡ್ ಕ್ರಿಕೆಟ್ ಟೂರ್ನಿಮೆಂಟ್ ಮಾಡ್ಬಿಟ್ಟಿದ್ದು. ಆದರ್ಶ್ ಅಂತ ನಮ್ ಫ್ರೆಂಡ್ ಇದ್ದ ಒಬ್ಬ, ಅವನು ಏನ್ ಮಾಡಿದ ಅಂದ್ರೆ ಹ್ಯಾಂಡ್ ಕ್ರಿಕೆಟ್ IPL ಒಬ್ಬೊಬ್ರಿಗೆ ಒಂದೊಂದು ಟೀಮ್ ಕೊಟ್ಟು ಫೈನಲ್ ಅಂದ್ರೆ ಒಬ್ರ ಮೇಲೆ ಒಂದೊಂದು. ಇವಾಗ IPL ಅಲ್ಲಿ ಹೆಂಗೆ ಒಂದೊಂದ್ ಫ್ರಾಂಚೈಸಿ 2 ಸಲ ಆಡುತ್ತೆ, ಆತರ ಆಡಿ ಫೈನಲ್ ಎಲ್ಲಾ ಮಾಡಿದ್ವಿ. ಅದೆಲ್ಲ ಜಾಸ್ತಿ ಹ್ಯಾಂಡ್ ಕ್ರಿಕೆಟ್ ಆಡ್ತಿದ್ವಿ ಅನ್ಬಿಟ್ಟು ಇದು ಟೀಚರ್ಸ್ಗೆಲ್ಲ ಗೊತ್ತಾಗ್ಬಿಟ್ಟು ಬೈದಿ ಹೊಡೆದಾಕ್ಬಿಟ್ಟಿದ್ರು. ಅವಾಗ ಲೆಗ್ ಕ್ರಿಕೆಟ್ ಹಿಡಿದ್ಬಿಟ್ಟಿದ್ದು, ಎಲ್ಲಾ ತರ ಮಜಾ ಮಾಡಿದ್ವಿ. ವಿಕಾಸ್ RCB, ನಂದು ಚೆನ್ನೈ, ಆದರ್ಶ್ ಡೆಲ್ಲಿ. CSK ಫ್ಯಾನ್ ಗೈಸ್ ಇವನ್ ಆಗ್ಲಿಂದಾನೆ. ಅವಾಗೆ ಹುಟ್ಟಾಗಿಂದ RCB ಫ್ಯಾನ್ಸ್ ನಾವು. ಸ್ಕೂಲಲ್ಲೂ RCBನೇ, ಇವಾಗ್ಲೂ RCBನೇ, ಅವಾಗ್ಲೂ RCBನೇ, ಮುಂದೆನೂ RCB. ನಮ್ದು ಫೈನಲ್ ಆಗಕ್ಕೆ ಬಿಟ್ಟಿಲ್ಲ ಅವಾಗ. 3 ಸಲ ಹ್ಯಾಟ್ರಿಕ್ ಕಪ್ ಹೊಡಿತೀವಲ್ಲ ಪವನ್, ಅವಾಗ ಊರ್ ಬಿಟ್ಟು ಹೊಟ್ಟೋಗ್ಬಿಡು, ನೀ ಹೊಡಿತೀವಿ. ಗೈಸ್ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ. ಈಗ ಆಲ್ರೆಡಿ ಮೇನ್ ಚಾನಲಲ್ಲಿ ಭಾನುವಾರದ ವಿಡಿಯೋ ಬಂದಿರುತ್ತೆ, ಮಿಸ್ ಮಾಡದೆ ನೋಡಿ. ತುಂಬ ಎಫರ್ಟ್ಸ್ ಹಾಕಿ ನಿಮಗೋಸ್ಕರ ಅಂತ ಮಾಡಿರುವಂಥ ವಿಡಿಯೋ ಮೇನ್ ಚಾನಲಲ್ಲಿ ಹೋಗ್ಬಿಟ್ಟು ವಿಡಿಯೋನ ನೋಡಿ. ಬಾಯ್, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.